ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ಹೀಗೆ 207 ವರ್ಷಗಳ ಹಿಂದೆ ಇವತ್ತಿನ ಮಹಾರಾಷ್ಟ್ರ ರಾಜ್ಯದ ಪುನಾದ ಸಮೀಪ ಇರತಕ್ಕಂಥ ಭೀಮಾ ನದಿ ದಡದಲ್ಲಿ ಇರುವ ಕೋರೆಗಾಂವ್ ಎನ್ನುವ ಗ್ರಾಮದ ಹತ್ತಿರ ಮರಾಠ ಸಾಮ್ರಾಜ್ಯದ ಅವತ್ತಿನ ಪೇಶ್ವೆಯಾಗಿದ್ದಂಥ 2ನೇ ಬಾಜಿರಾವನ ಸುಸಜ್ಜಿತ 28,000 ಸಂಖ್ಯೆಯ ಸೇನಾಪಡೆಯನ್ನು ಕೇವಲ 834 ಜನರ ಸೇನಾಪಡೆ, ಅದರಲ್ಲೂ 500 ಜನ ಮಹಾರ್ ಯೋಧರು ಸೇರಿಕೊಂಡು ಕೆಚ್ಚೆದೆಯಿಂದ ಹೋರಾಟ ಮಾಡಿ ಪೇಶ್ವೆ ಸೈನಿಕರನ್ನು ಸೋಲಿಸಿ ಗೆಲುವನ್ನು ಕಂಡಿರ್ತಕ್ಕಂಥ ಐತಿಹಾಸಿಕ ದಿನ ಇರುವಂಥದ್ದು ಸ್ನೇಹಿತರೆ. ಅದರಲ್ಲೂ ಸಾವಿರಾರು ವರ್ಷಗಳಿಂದ ದಲಿತ ಸಮಾಜ ಅನುಭವಿಸ್ತಾ ಬಂದಿರತಕ್ಕಂಥ ಶೋಷಣೆ, ದಬ್ಬಾಳಿಕೆ, ಅಸ್ಪೃಶ್ಯತೆ ವಿರುದ್ಧ ಹೋರಾಡಿ ಗೆದ್ದಂಥ ಮೊದಲ ವಿಜಯ ಇದು. ಇದೇ ಕಾರಣಕ್ಕೆ ಈ ಗೆಲುವನ್ನು ಭೀಮಾ ಕೋರೆಗಾಂವ್ ವಿಜಯೋತ್ಸವ ಅಂತಲೇ ದೇಶದೆಲ್ಲೆಡೆ ಸಂಭ್ರಮದಿಂದ ಆಚರಿಸುತ್ತಾ ಬಂದಿರುವಂಥದ್ದು. ಕುಣಿದು ಕುಪ್ಪಳಿಸಿ ಸಂಭ್ರಮಿಸ್ತಕ್ಕಂಥ ಈ ವಿಜಯೋತ್ಸವವನ್ನು ಧಾರವಾಡದಲ್ಲಿಯ ಡಾಕ್ಟರ್ BR ಅಂಬೇಡ್ಕರ್ ಅವರೇ ಸ್ಥಾಪಿಸಿರ್ತಕ್ಕಂಥ ಜ್ಞಾನ ವಿಹಾರ ಸಂಸ್ಥೆಯಲ್ಲಿ ಯಾವ ರೀತಿ ಆಚರಿಸಿದ್ರು, ಇದಕ್ಕಾಗಿ ಯಾವ್ಯಾವ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ರು, ಏನು ಎತ್ತ ಎಂಬುದರ ಬಗ್ಗೆ ಸಮಗ್ರ ಪರಿಚಯ ನಮ್ಮ ಮುಂದೆ ಸ್ನೇಹಿತರೆ. ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತಾ ಗಣ್ಯಮಾನ್ಯರನ್ನ ಎಲ್ಲರನ್ನ ಸ್ವಾಗತಿಸಿ ಕಾರ್ಯಕ್ರಮ ಇನ್ನೇನು ಪ್ರಾರಂಭಿಸಬೇಕಂತೇಳಿ ಅನುಮತಿಯನ್ನ ಕೋರಿ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡಂತಹ ಸಹಕುಟುಂಬ ಪರಿವಾರದೊಂದಿಗೆ ಆಗಮಿಸಿರುವಂತಹ ಎಲ್ಲ ಗಣ್ಯಮಾನ್ಯರನ್ನ, ಸಿಬ್ಬಂದಿ ವರ್ಗದವರನ್ನ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಕಾರ್ಯಕ್ರಮ ಪ್ರಾರಂಭಿಸುತ್ತೇವೆ. ಸರ್ ಅಷ್ಟು ನಿಂತು ಬರ್ರಿ ಸರ್. ಸರ್ ಇಲ್ಲಿ ನೋಡ್ರಿ. ಓಕೆ ಸರ್. पीछे पड़ेगा, पीछे बैठ।
ಕೋರೆಗಾಂವ್ 207ನೇ ವಿಜಯೋತ್ಸವದ ಸಂಭ್ರಮಾಚರಣೆಯ ಕಾರ್ಯಕ್ರಮವನ್ನು ಎಲ್ಲ ಗಣ್ಯಮಾನ್ಯರನ್ನ ಔಪಚಾರಿಕವಾಗಿ ಸ್ವಾಗತಿಸುತ್ತಾ ಕಾರ್ಯಕ್ರಮದ ಉದ್ಘಾಟನೆಯನ್ನ ಎಲ್ಲ ಗಣ್ಯಮಾನ್ಯರು ಮತ್ತು ಸಂಸ್ಥೆಯ ಸದಸ್ಯರಾದಂಥ ಸನ್ಮಾನ್ಯ ಶ್ರೀ ಎಂ.ಎಸ್. ಜಕ್ಕಪ್ಪನವರು ಸಾಹೇಬರು ಬುದ್ಧ ಜ್ಯೋತಿ ಬೆಳಗಿಸುವ ಮೂಲಕ ಪ್ರಾರಂಭಿಸಬೇಕಂತೇಳಿ ವಿನಂತಿಸಿಕೊಳ್ಳುತ್ತೇನೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವಂತಹ ಹಿರಿಯ ಸಮಾಜ ಸುಧಾರಕರಾಗಿರುವಂತಹ ಸಮಾಜ ಸೇವಕರಾಗಿರುವಂತಹ ಸುಸ್ಲಮ್ಮ ಚೆಲುವಾದಿಯವರು ಬುದ್ಧ ಜ್ಯೋತಿ ಬೆಳಗಿಸುವುದರ ಮೂಲಕ ಇನ್ನ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಆಯುಕ್ತರು, ಶಿಕ್ಷಣ ಇಲಾಖೆ ಸಿಸ್ಲೆಪ್ ಧಾರವಾಡ ನಿರ್ದೇಶಕರಾಗಿರುವಂತಹ ಸನ್ಮಾನ್ಯ ಶ್ರೀ ಬಿ.ಕೆ.ಎಸ್. ವರ್ಧನ್ ಸಾಹೇಬರು, ಹಾಗೆ ಸಮಾಜ ಸೇವಕರಾಗಿರುವಂತಹ ಯಲ್ಲಪ್ಪ ಮಂಟೂರ್ ಅವರು, ರಾಜು ಕೋಟೆನವರು, ಸನ್ಮಾನ್ಯ ಶ್ರೀ ರಾಜು ಕೋಟೆನವರು, ಹಾಗೂ ಸಂಸ್ಥೆಯ ಸದಸ್ಯರಾಗಿರುವಂತಹ ಕೆ.ಜಿ. ಆಡ್ರು ಸರ್ ಅವರು, ಇನ್ನೋರ್ವ ಸದಸ್ಯರಾಗಿರುವಂತಹ ಜಿ.ಎಸ್. ನಾಗಾವಿ ಸರ್ ಅವರು, ನಮ್ಮ ಸಂಸ್ಥೆಯ ಸದಸ್ಯರಾಗಿರುವಂತಹ ಆತ್ಮೀಯರು, ಮಾರ್ಗದರ್ಶಕರು ಆಗಿರುವಂತಹ ಸಂತೋಷ್ ಜಕ್ಕಪ್ಪನವರು ಸರ್ ಅವರು, ಎಲ್ಲ ಗಣ್ಯಮಾನ್ಯರು ಜ್ಯೋತಿ ಬೆಳಗಿಸೋದ್ರ ಮೂಲಕ ಉದ್ಘಾಟನೆ ಮಾಡ್ಬೇಕಂತೇಳಿ ಸರ್ ಮರ್ಜಿ ಸರ್ ಮ್ಯಾಗ್ ವೇದಿಕೆ ಮೇಲೆ ಆಗಮಿಸಬೇಕು ಸರ್. ಬರ್ಬೇಕು ಸನ್ಮಾನ್ಯ ಶ್ರೀ ಮರ್ಜಿ ಸರ್ ಅವರು ವೇದಿಕೆಯನ್ನು ಆಗಮಿಸಬೇಕಂತೇಳಿ ಕೇಳಿಕೊಳ್ಳುತ್ತೇನೆ. ಇದೀಗ ಆಗಮಿಸಿರುವಂತಹ ಸಿ.ಎನ್. ಚನ್ನಬಸಪ್ಪನವರು ಸಾಹೇಬರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಸ್ವಾಗತ ಕೋರುತ್ತಾ ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಬೇಕಂತೇಳಿ ಕೇಳಿಕೊಳ್ಳುತ್ತೇನೆ. ಪ್ರಕಾಶ್ ಮಲ್ಲಿಗಾರ್ ಸರ್ ಅವರು ಆಗಮಿಸಬೇಕು ವೇದಿಕೆ. ವಿಜಯೋತ್ಸವದ ಸಂಭ್ರಮಾಚರಣೆಯಲ್ಲಿ ಶಾಲಾ ವೀರ ಯೋಧರಿಂದ ಕವಾಯತು ಹಾಗೂ ಸಲಾಮಿ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. ದಿಟ್ಟ ಹೋರಾಟದ ಕುರುಹಾಗಿರುವ ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಈ ಸಂದರ್ಭದಲ್ಲಿ ಎಲ್ಲರಿಗೂ ಶುಭಾಶಯಗಳನ್ನು ಕೋರುತ್ತಾ ವಿದ್ಯಾರ್ಥಿಗಳು ಈಗ ಗೌರವ ಸಲಾಮಿಯನ್ನ ಸಲ್ಲಿಸುವವರಿದ್ದಾರೆ. ಆಕರ್ಷಕವಾದ ಪಥಸಂಚಲನದಲ್ಲಿ ಕವಾಯತಿನಲ್ಲಿ ಬಂದಿರತಕ್ಕಂತಹ ವಿದ್ಯಾರ್ಥಿಗಳು ಈಗ ಭೀಮಾ ಕೋರೆಗಾಂವ್ ವಿಜಯ ಸ್ತಂಭದ ಎದುರುಗಡೆ ಗೌರವ ಸಲಾಮಿಯನ್ನ ಸಲ್ಲಿಸಲಿದ್ದಾರೆ. ವಿದ್ಯಾರ್ಥಿಗಳಿಂದ ಆಕರ್ಷಕ ಕವಾಯತು. ಈಗ ಭೀಮಾ ಕೋರೆಗಾಂವ್ನ ಸ್ತಂಭಕ್ಕೆ, ವಿಜಯ ಸ್ತಂಭಕ್ಕೆ ತಮ್ಮ ಗೌರವವನ್ನು ಸಲ್ಲಿಸಲಿದ್ದಾರೆ. ಎಲ್ಲರೂ
ಚಿತ್ತ ಗಮನವಿಟ್ಟು ವೀಕ್ಷಿಸಲು ವಿನಂತಿಯನ್ನು ಮಾಡಿಕೊಳ್ತೇನೆ. ಈಗ ವಿದ್ಯಾರ್ಥಿಗಳಿಂದ ಗೌರವ ಸಮರ್ಪಣೆ. ಜನವರಿ 1ನೇ ತಾರೀಕು ಭೀಮಾ ಕೋರೆಗಾಂವ್ನ ವಿಜಯ ಸ್ತಂಭದೊಂದಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭೀಮಾ ಕೋರೆಗಾಂವ್ ಯುದ್ಧದಲ್ಲಿ ಮಡಿದ ವೀರರಿಗೆ ಗೌರವ ಸಮರ್ಪಣೆಯನ್ನ ಮಾಡಿದರು. ಅಂತಹ ಗೌರವ ಸಮರ್ಪಣೆಯ ಕಾರ್ಯಕ್ರಮ ಈಗ ವಿದ್ಯಾರ್ಥಿಗಳಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಮಾತೋಶ್ರೀ ರಮಾಬಾಯಿ ಅಂಬೇಡ್ಕರ್ ಅವರಿಗೆ, ಬಿ ಬಸವಲಿಂಗಪ್ಪನವರಿಗೆ ಈಗ ಗೌರವ ಸಮರ್ಪಣೆ ಆಕರ್ಷಕವಾದ ಪಥಸಂಚಲನ. ವಿದ್ಯಾರ್ಥಿಗಳು ಒಂದು ಪ್ಲಾಟೂನ್ ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸಿದ್ದಾರೆ. ತುಂಬಾ ಆಕರ್ಷಕವಾದ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಪ್ರೇಕ್ಷಕರೆಲ್ಲರೂ ದಯವಿಟ್ಟು ಚಪ್ಪಾಳೆ ಕಟ್ಟುವುದರ ಮೂಲಕ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸಬೇಕೆಂದು ಹೇಳ್ಕೊಳ್ತೀನಿ. ಈಗ ಅಶೋಕ ಸ್ತಂಭಕ್ಕೆ ಗೌರವ ಸಮರ್ಪಣೆ ವಿದ್ಯಾರ್ಥಿಗಳಿಂದ. ಪ್ರಪಂಚದಾದ್ಯಂತ ಬೌದ್ಧ ಧರ್ಮವನ್ನು ಪ್ರಸಾರ ಮಾಡಿದ ಶಾಂತಿ ಪ್ರಿಯ ಸಾಮ್ರಾಟ್ ಅಶೋಕನ ಸ್ತಂಭಕ್ಕೆ ಈಗ ಗೌರವ ಸಮರ್ಪಣೆ. ಹೊಸ ವರ್ಷದ ಹೊಸ್ತಿಲಿನಲ್ಲಿರುವ ನಾವುಗಳೆಲ್ಲ ಭೀಮಾ ಕೋರೆಗಾಂವ್ ಯುದ್ಧದಲ್ಲಿ ಮಡಿದ 25 ಜನ ಮಹಾನ್ ವೀರಯೋಧರಿಗೆ ಗೌರವ ಸಮರ್ಪಣೆಯನ್ನು ಮಾಡಿದ ವಿದ್ಯಾರ್ಥಿಗಳಿಗೆ ಈಗ ಅಭಿನಂದನೆಗಳು. ನಂತರ ಭಗವಾನ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಮಾತೋಶ್ರೀ ರಮಾಬಾಯಿ ಅಂಬೇಡ್ಕರ್ ಅವರಿಗೆ ಮತ್ತು ತಯಾರಿ ಮಾಡಿಕೊಂಡಿದ್ದು, ದಯವಿಟ್ಟು ಎಲ್ಲರೂ ಚಪ್ಪಾಳೆ ತಟ್ಟುವುದರ ಮೂಲಕ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಬೇಕೆಂದು ಹೇಳುತ್ತೇನೆ. भगवान बुद्ध को सलामी देने के लिए तैयार है। भगवान गौतम बुद्धರು ಬೆಳಗಿಗೆ ಈ ದೇಶಕ್ಕೆ ಬೆಳಕು सलामी दे। डॉक्टर बाबा साहब अम्बेडकर जी को सलामी देने के लिए तैयार है। ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ
ಸಲಾಮಿ. माता श्री रमाबाई अंबेडकर जी को सलामी देने के लिए तैयार। सलामी दो। कर्नाटकದ श्री बी बसलिंगप्पा जी को सलामी देने के लिए तैयार। ದಲಿತ ಚೇತನರಾಗಿದ್ದ ಬಿ ಬಸವಲಿಂಗಪ್ಪನವರಿಗೆ ಈಗ ಗೌರವ सलामी दो। ಸಂಸ್ಥೆಯ ಸದಸ್ಯರಾಗಿರುವಂತಹ ಆಡು ಸರ್ ಅವರು ವೇದಿಕೆ ಮೇಲೆ ಆಗಮಿಸಬೇಕಂತೇಳಿ ಕೇಳಿಕೊಳ್ಳುತ್ತೇನೆ. ಕಳೆದ ಒಂದು ವಾರದಿಂದ ಗೌರವ ಸಲಾಮಿಯ ಈ ಪಥನೃತ್ಯದ ಸಂಚಲನವನ್ನು ಮಾಡಿರತಕ್ಕಂಥ ವಿದ್ಯಾರ್ಥಿಗಳು ಅಭಿನಂದನಾರ್ಹರು. ಅದಕ್ಕಾಗಿ ಶ್ರಮಿಸಿದ ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗದವರು ಕೂಡ ಅಭಿನಂದನಾರ್ಹರು. ತಮ್ಮ ಒಂದು ಪಥಸಂಚಲನದ ಮೂಲಕ ಗೌರವ ಸಮರ್ಪಣೆಯನ್ನು ಮಾಡಿರುವಂತಹ ಶಾಲಾ ವೀರ ಯೋಧರಿಗೆ ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯಮಾನ್ಯರು ಮಾಲಾರ್ಪಣೆ ಮಾಡಬೇಕಂತೇಳಿ ಕೇಳಿಕೊಳ್ಳುತ್ತೇನೆ. ದಯವಿಟ್ಟು ಎಲ್ಲ ಸಮಾಜದವರು ತಿಳ್ಕೊಳ್ಳಬೇಕಾಗಿ ವಿನಂತಿಯನ್ನು ಮಾಡಿಕೊಡ್ತೇನೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರತಕ್ಕಂಥ ಪತ್ರಿಕಾ ಪ್ರತಿನಿಧಿಗಳಿಗೆ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೇನೆ. ಎಲ್ಲ ಆಹ್ವಾನಿತರಿಗೆ ಮತ್ತು ಈ ಸಮಾರಂಭವನ್ನು ವೀಕ್ಷಿಸಲು ಬಂದಿರತಕ್ಕಂಥ ಎಲ್ಲ ಬಂಧು ಹಿರಿಯರಿಗೆ ಹಾರ್ದಿಕವಾದ ಸ್ವಾಗತ ಸುಸ್ವಾಗತ.
ವಿದ್ಯಾರ್ಥಿಗಳಿಂದ ಪಥಸಂಚಲನದ ಮೂಲಕ ಗೌರವ ಸಲಾಮಿ ಸಮರ್ಪಣೆಯನ್ನು ಮಾಡಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಮಾಲಾರ್ಪಣೆ ಹಾಗೂ ಸರ್ಟಿಫಿಕೇಟ್ ಅನ್ನು ನೀಡುವ ಮೂಲಕ ಸಲ್ಲಿಸುತ್ತೇನೆ. ಅರ್ಹತೋ ಸಮ್ಮಾ ಸಂಬುದ್ಧಸ್ಸ ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ ಬುದ್ಧಂ ಶರಣಂ ಗಚ್ಛಾಮಿ ಧಮ್ಮಂ ಶರಣಂ ಗಚ್ಛಾಮಿ ಸಂಘಂ ಶರಣಂ ಗಚ್ಛಾಮಿ ದ್ವಿತೀಯಂಪಿ ಬುದ್ಧಂ ಶರಣಂ ಗಚ್ಛಾಮಿ ದ್ವಿತೀಯಂಪಿ ಧಮ್ಮಂ ಶರಣಂ ಗಚ್ಛಾಮಿ ತೃತೀಯಂಪಿ ಬುದ್ಧಂ ಶರಣಂ ಗಚ್ಛಾಮಿ ಸಂಘಂ ಶರಣಂ ಗಚ್ಛಾಮಿ ಎಂಬ ಗೀತೆಯೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಈಗ ಬುದ್ಧ ಗೀತೆ.
ಪಾಯಿಂಟ್ ಇಲ್ಲ ನನಗೂ ಕೊಡಲಿಲ್ಲ ಅವರು ದಲಿತರ ಸೂರ್ಯ ಮೂಡಿ ಬಂತು ದಲಿತರ ಬಾಳಲಿ ಬೆಳಗಾಲು ಬಂತು ಬುದ್ಧಂ ಶರಣಂ ಗಚ್ಚಾಮಿ ಧಮ್ಮಂ ಶರಣಂ ಗಚ್ಚಾಮಿ ಸಂಘಂ ಶರಣಂ ಗಚ್ಚಾಮಿ ನಿದ್ರೆ ನೀರಡಿಕೆ ರಾಜ ಜೀವನ ತ್ಯಜಿಸಿ ದಲಿತರಿಗಾಗಿ ಕೊರಗೀತಿ ನಿದ್ರೆ ನೀರಡಿಕೆ ರಾಜ ಜೀವನ ತ್ಯಜಿಸಿ ದಲಿತರಿಗಾಗಿ ಕೊರಗೀತಿ ದಲಿತರ ಸುಖವೇ ನನ್ನ ಸುಖವೆಂದು ದಲಿತರ ಸುಖವೇ ನನ್ನ ಸುಖವೆಂದು ಬಾಳಲ್ಲಿ ಹೋರಾಟ ನಡೆಸಿದೆ ಬಾಳಲ್ಲಿ ಹೋರಾಟ ನಡೆಸಿದೆ ಬುದ್ಧಂ ಶರಣಂ ಗಚ್ಚಾಮಿ ಧಮ್ಮಂ ಶರಣಂ ಗಚ್ಚಾಮಿ ಸಂಘಂ ಶರಣಂ ಗಚ್ಚಾಮಿ ಶಿಕ್ಷಣ ಸಂಘಟನೆ ಹೋರಾಟದ ಮಂತ್ರವನ್ನು ದಲಿತರ ಕಿವಿಯಲ್ಲಿ ಊದಿರುವಿ ಶಿಕ್ಷಣ ಸಂಘಟನೆ ಹೋರಾಟದ ಮಂತ್ರವನ್ನು ದಲಿತರ ಕಿವಿಯಲ್ಲಿ ಊದಿರುವಿ ದಲಿತರ ನೋವೇ ನನ್ನ ನೋವೆಂದು ದಲಿತರ ನೋವೇ ನನ್ನ ನೋವೆಂದು ಬಾಳಲ್ಲಿ ಹೋರಾಟ ನಡೆಸಿದಿ ಬಾಳಲ್ಲಿ ಹೋರಾಟ ನಡೆಸಿದಿ ಬುದ್ಧಂ ಶರಣಂ ಗಚ್ಚಾಮಿ ಧಮ್ಮಂ ಶರಣಂ ಗಚ್ಚಾಮಿ ಸಂಘಂ ಶರಣಂ ಗಚ್ಚಾಮಿ ಶೋಷಣೆ ಗೀತದಿಂದಲೇ ಮುಕ್ತಿ ಎಂಬ ಘೋಷಣೆ ಮಾಡಿರುವಿ ಜಾತಿ ಶೋಷಣೆ ಗೀತದಿಂದಲೇ ಮುಕ್ತಿ ಎಂಬ ಘೋಷಣೆ ಮಾಡಿರುವಿ ಶಿಕ್ಷಣ ಒಂದೇ ಸಾಧನವೆಂದು ಶಿಕ್ಷಣ ಒಂದೇ ಶಿಕ್ಷಣ ಹೊಂದಲು ಕರೆ ನೀಡಿದೆ ಶಿಕ್ಷಣ ಹೊಂದಲು ಕರೆ ನೀಡಿದೆ ಬುದ್ಧಂ ಶರಣಂ ಗಚ್ಚಾಮಿ ಸಂಘಂ ಶರಣಂ ಗಚ್ಚಾಮಿ ಸಂಘಂ ಶರಣಂ ಗಚ್ಚಾಮಿ ಬೋಧಿಸಿದ ಮಹಾಮಾರ್ಗದಲ್ಲಿ ನಡೆದಿರುವಿ ಕರುಣೆಯ ಬೋಧಿಸಿದ ಮಹಾಮಾರ್ಗದಲ್ಲಿ ಮಧ್ಯಮ ಮಾರ್ಗ ಒಂದೇ ಎಂದು ಮಧ್ಯಮ ಮಾರ್ಗ ಒಂದೇ ಎಂದು ಮೋಕ್ಷದ ಸಂವಿಧಾನ ರಚಿಸಿ ಎಲ್ಲರಿಗೂ ಸಮಬಾಳು ನೀಡಿರುವಿ ಹಗಲಿರುಳು ಶ್ರಮಿಸಿ ಸಂವಿಧಾನ ರಚಿಸಿ ಎಲ್ಲರಿಗೂ ಸಮಬಾಳು ನೀಡಿರುವಿ ದೇಶದ ಹಿತವೇ ನನ್ನ ಹಿತವೆಂದು
ಕಲಿತಾರ ಸೂರ್ಯ ಮೂಡಿ ಬಂತು ಕಲಿತಾರ ಸೂರ್ಯ ಮೂಡಿ ಬಂತು ಕಲಿತಾರ ಇವತ್ತು ಈ ಸಿದ್ದನಾಯಕ ವೇದಿಕೆಯ ಮೂಲಕ 707ನೇ ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಸಂಭ್ರಮಾಚರಣೆಗೆ ನಾವೆಲ್ಲ ಸೇರಿದ್ದೇವೆ. ನಾವು 200ನೇ ವಿಜಯೋತ್ಸವದ ಸಂಭ್ರಮಕ್ಕಾಗಿ ಬುದ್ಧರಕ್ಕಿಂತ ವಸತಿ ಪ್ರೌಢಶಾಲೆಯ ಎಲ್ಲ ಮಕ್ಕಳನ್ನ ಕರೆದುಕೊಂಡು 2018ರಲ್ಲಿ ನಾವು ಕೋರೆಗಾಂವಕ್ಕೆ ಭೇಟಿ ಕೊಡ್ತಕ್ಕಂಥ ಒಂದು ಸಾಹಸವನ್ನ ಮಾಡಿದ್ವಿ. ಈ ಒಂದು ಕಾರ್ಯವನ್ನ ಸಾಧನೆ ಮಾಡಿರ್ತಕ್ಕಂಥ ಒಂದು ನಮ್ಮ ಹಿಂದೆ ಇರತಕ್ಕಂಥ ಒಂದು ಶಕ್ತಿ ಅಂದ್ರೆ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಯಾದಂಥ ಸನ್ಮಾನ್ಯ ಶ್ರೀ ಎಫ್ ಎಚ್ ಜಕ್ಕಪ್ಪನವರು ಸಾಹೇಬರು. ಯಾಕಂದ್ರೆ ನಮಗೆ ಗೊತ್ತಿರಲಿಲ್ಲ, ಈ ಒಂದು ಸಂಸ್ಕೃತಿ ಗೊತ್ತಿರಲಿಲ್ಲ. ಹಾಗಾಗಿ 2018ರಲ್ಲಿ ಆಗಿರ್ತಕ್ಕಂಥ ಆ ಭೀಮಾ ಕೋರೆಗಾಂವ್ ಯುದ್ಧ ಶೋಷಿತರ, ದಲಿತರ, ದಮನಕ್ಕೀಡಾಗಿರ್ತಕ್ಕಂಥ ಜನಾಂಗದವರ ಧೀಮಂತಿಕೆಯನ್ನು ಮತ್ತು ಶ್ರೀಮಂತಿಕೆಯನ್ನು ಹೆಚ್ಚಿರ್ತಕ್ಕಂಥ ಒಂದು ಸ್ವಾಭಿಮಾನದ ಯುದ್ಧ ಆಗಿದೆ. ಅಂಥ ಒಂದು ಯುದ್ಧದ 207ನೇ ಸಂಭ್ರಮಾಚರಣೆಯನ್ನು ಇವತ್ತು ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಎಜುಕೇಶನಲ್ ಅಂಡ್ ಚಾರಿಟಬಲ್ ಟ್ರಸ್ಟ್ನ ಈ ಸಿದ್ದನಾಯಕ ವೇದಿಕೆಯ ಮೂಲಕ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮವನ್ನ ಅತ್ಯಂತ ಹೆಮ್ಮೆಯಿಂದ, ಪ್ರೀತಿಯಿಂದ ಉದ್ಘಾಟನೆ ಮಾಡಿರತಕ್ಕಂಥ ಸಮಾಜದ ಹಿರಿಯ ಜೀವ ಶ್ರೀಮತಿ ಸುಶೀಲಮ್ಮ ಚಲವಾದಿ ಅವರಿಗೆ ಸಂಸ್ಥೆಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಅತ್ಯಂತ ಆತ್ಮೀಯ ಸ್ವಾಗತ ಕೋರ್ತಾ ಇದ್ದೀವಿ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ವೇದಿಕೆಯ ಮೇಲೆ ಕರ್ನಾಟಕ ರಾಜ್ಯದ ಹಿರಿಯ ಶಿಕ್ಷಣ ಡೈರೆಕ್ಟರ್ ಆಗಿರ್ತಕ್ಕಂಥ ಡಾಕ್ಟರ್ BKS ವರ್ಧನ್ ಸಾಹೇಬರು. ಅವ್ರನ್ನೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೂ ಈ ವೇದಿಕೆ ಮೇಲೆ ಉಪಸ್ಥಿತರಾಗಿರ್ತಕ್ಕಂಥ ಶ್ರೀ ಯಲ್ಲಪ್ಪ ಮಂಟೂರ್ ಅವರಿಗೆ, ರಾಜು ಕೋಟೆನ್ ಅವರಿಗೆ, ಅದೇ ರೀತಿಯಾಗಿ ಸಂಸ್ಥೆಯ ಸದಸ್ಯರಾಗಿರ್ತಕ್ಕಂಥ ಶ್ರೀ GS ನಾಗಾವಿ ಅವರಿಗೆ, ಪ್ರೊಫೆಸರ್ KG ಅಡೂರು ಅವರಿಗೆ, ಶ್ರೀ ಪತ್ರಕರ್ತ ಆಗಿರತಕ್ಕಂಥ ಶ್ರೀ ಚನ್ನಬಸಪ್ಪ ಅವರಿಗೆ, ಸಾಹಿತಿ ಚನ್ನಬಸಪ್ಪ ಅವರಿಗೆ, ಅದೇ ರೀತಿಯಾಗಿ ಸಂಸ್ಥೆಯ ಸದಸ್ಯರಾಗಿರ್ತಕ್ಕಂಥ ಸಂತೋಷ್ ಜಕ್ಕಪ್ಪನವರು ಸಾಹೇಬರಿಗೆ ಎಲ್ಲರಿಗೂ ಕೂಡ ಅತ್ಯಂತ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಆತ್ಮೀಯರೇ, ತುಂಬಾ ಹೆಮ್ಮೆ ಅನಿಸ್ತದೆ, ಒಂದು ರೋಮಾಂಚನ ಆಗ್ತಕ್ಕಂಥ ಒಂದು ಕಾರ್ಯಕ್ರಮ. ನಾವು ಈ ಕೊರೋನಾದಿಂದಾಗಿ ಒಂದು 2-3 ವರ್ಷ ಇಂತಹ ಒಂದು ಸಂಭ್ರಮವನ್ನು ನಾವು ಮಿಸ್ ಮಾಡ್ಕೊಂಡಿದ್ವಿ. ಇವಾಗ ಮತ್ತೆ ನಾವು ಈ ಒಂದು 207ನೇ ಕಾರ್ಯಕ್ರಮವನ್ನ 207ನೇ ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಈ ಸಂಭ್ರಮಕ್ಕೆ ನಾವೆಲ್ಲ ಸೇರಿದ್ದೇವೆ. ನಾನು ಈಗಾಗಲೇ ಹೇಳಿದಂತೆ ಈ ಒಂದು 1818ರಲ್ಲಿ ಆಗಿರತಕ್ಕಂಥ ಭೀಮಾ ಕೋರೆಗಾಂವ್ ಯುದ್ಧ ಇದು ದಲಿತರ ಪಾಲಿನ ಒಂದು ಸ್ವಾಭಿಮಾನದ ಯುದ್ಧ ಅಂತಹ ಒಂದು ದಲಿತರಿಗೆ ಒಂದು ಹೆಮ್ಮೆಯನ್ನು ತಂದುಕೊಟ್ಟಿರ್ತಕ್ಕಂಥ ಈ ಯುದ್ಧವನ್ನು ನಾವು ಪ್ರತಿ ವರ್ಷ ಅತ್ಯಂತ ಹೆಮ್ಮೆಯಿಂದ ಮತ್ತು ಅತ್ಯಂತ ಶ್ರದ್ಧೆಯಿಂದ ನಾವು ಇದನ್ನ ಇಲ್ಲಿ ಸಂಭ್ರಮಾಚರಣೆ ನಾವು ಮಾಡತಕ್ಕಂಥದ್ದು. ಈ ಒಂದು ಸಂಭ್ರಮಾಚರಣೆಯಲ್ಲಿ ನಮ್ಮೊಂದಿಗೆ ಈ ಒಂದು ಕಾರ್ಯಕ್ರಮವನ್ನ ಪ್ರತಿ ಸಮಾಜದ ಮೂಲೆ ಮೂಲೆಗೂ ತಲುಪಿಸಲಿಕ್ಕೆ ಆಗಮಿಸಿರ್ತಕ್ಕಂಥ ಯಾವತ್ತು ಎಲ್ಲ ಪತ್ರಕರ್ತ ಸಹೋದರರಿಗೆ ಅತ್ಯಂತ ಆತ್ಮೀಯವಾದ ಸ್ವಾಗತ ಕೋರ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ಕರೆಗೆ ಹೋಗೊಟ್ಟು ಬಂದಿರತಕ್ಕಂಥ ಎಲ್ಲ ಪಾಲಕರಿಗೆ ಮತ್ತೆ ವಿದ್ಯಾರ್ಥಿಗಳಿಗೆ, ಆಮಂತ್ರಿತಿಗೆ ಎಲ್ಲ ನಮ್ಮ ಸಂಸ್ಥೆಯ ಪರವಾಗಿ, ಬುದ್ಧರಕ್ಕಿಂತ ಶಾಲೆಯ ಪರವಾಗಿ ಎಲ್ಲರ ಪರವಾಗಿ ಅತ್ಯಂತ ಅಕ್ಕರೆಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಜೊತೆಗೆ ಇದೇ ಕಳೆದ ತಿಂಗಳು ಬೋಧಗಯಾದಲ್ಲಿ ನಡೆದಿರತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡು ಬಂದಿರತಕ್ಕಂಥ ಹೆಮ್ಮೆಯ ನಮ್ಮ ಸಮಾಜದ ಹಿರಿಯರು ಬಂದಿದ್ದಾರೆ. ಅವ್ರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಒಂದು ಸನ್ಮಾನ ನಡೀತಾ ಇದೆ. ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗಾಗಿ ಒಟ್ಟಾರೆ ಎಲ್ಲರೂ ಕೂಡ ಈ ಒಂದು ಅತ್ಯಂತ ಪ್ರೀತಿಯಿಂದ, ಅತ್ಯಂತ ಮಮಕಾರ ಇಟ್ಟು ನಮ್ಮೆಲ್ಲರ ಕರೆಗೆ ಹೋಗೊಟ್ಟು ಬಂದಿರತಕ್ಕಂಥ ಅವರು ಇವರು ಎನ್ನದೆ ಎಲ್ಲರನ್ನೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ನನ್ನ ಈ ಸ್ವಾಗತದ ನುಡಿಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಹಿಂದ್.
ವೇದಿಕೆಯ ಮೇಲೆ ಇರುವಂತಹ ಗಣ್ಯಮಾನ್ಯರನ್ನ ಸ್ವಾಗತಿಸುವ ಮೂಲಕ ಈ ಒಂದು ಕಾರ್ಯಕ್ರಮದ ಸಂಕ್ಷಿಪ್ತ ನುಡಿಗಳನ್ನ ಹೇಳಿರುವಂತಹ ನಮ್ಮ ಶಾಲೆಯ ಮುಖ್ಯಾಧ್ಯಾಪಕರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ಹೇಳ್ತಾ, ಈಗ ವೇದಿಕೆ ಮೇಲೆ ಇರುವಂತಹ ಉದ್ಘಾಟಕರಾಗಿ ಆಗಮಿಸಿರುವಂತಹ ಹಿರಿಯ ಸಮಾಜ ಸೇವಕರು, ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರುವಂತಹ ಶ್ರೀಮತಿ ಸುಸ್ಲಮ್ಮ ಚಲವಾದಿ ಅವರಿಗೆ ಸಂಸ್ಥೆಯ ಪರವಾಗಿ ಸನ್ಮಾನ ಕಾರ್ಯಕ್ರಮ. ಹಿರಿಯ ಸಮಾಜ ಸೇವಕರು, ನಮ್ಮೆಲ್ಲರ ಮಾರ್ಗದರ್ಶಕರಾಗಿರುವಂತಹ ಶ್ರೀಮತಿ ಸುಸ್ಲಮ್ಮ ಚಲವಾದಿ, ಜೈ ಭೀಮ್ ನಗರ್, ಧಾರವಾಡ ಅವರಿಗೆ ಸನ್ಮಾನ. ವೇದಿಕೆ ಮೇಲೆ ಇರುವಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ BKS ವರ್ಧನ್ ಸಾಹೇಬರು, ಶಿಕ್ಷಣ ಇಲಾಖೆ ಸಿಸ್ಲೆಪ್ ಧಾರವಾಡ ಇವರಿಗೆ ಸಂಸ್ಥೆಯ ಪರವಾಗಿ ಸನ್ಮಾನ ಕಾರ್ಯಕ್ರಮ. ಅತ್ಯಂತ ಸರ್ಕಾರಿ ಅಧಿಕಾರ ವರ್ಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ನಮ್ಮ ಮಾರ್ಗದರ್ಶಕರಾಗಿರುವಂತಹ ಡಾಕ್ಟರ್ BKS ವರ್ಧನ್ ಸಾಹೇಬರಿಗೆ ಸನ್ಮಾನ. ಸಮಾಜ ಸೇವಕರಾಗಿರುವಂತಹ ಶ್ರೀ ರಾಜು ಕೋಟೆನರ್ ಸರ್ಗೆ ಸಂಸ್ಥೆ ಪರವಾಗಿ ಸನ್ಮಾನ. ಮತ್ತೋರ್ವ ಸಮಾಜ ಸೇವಕರಾಗಿರುವಂತಹ ಮಾರ್ಗದರ್ಶಕರು ಆಗಿರುವಂತಹ ಸನ್ಮಾನ ಶ್ರೀ ಯಲ್ಲಪ್ಪ ಮಂಟ್ರು ಸರ್ ಅವರಿಗೆ ಸಂಸ್ಥೆ ಪರವಾಗಿ ಸನ್ಮಾನ. ಸನ್ಮಾನ್ಯ ಶ್ರೀ ಚನ್ನಬಸಪ್ಪ ಸರ್ಗೆ ಸಂಸ್ಥೆ ಪರವಾಗಿ ಸನ್ಮಾನ. ಸಂಸ್ಥೆಯ ಸದಸ್ಯರಾಗಿರುವಂತಹ ಮಾರ್ಗದರ್ಶಕರು ಆಗಿರುವಂತಹ ಸನ್ಮಾನ್ಯ ಶ್ರೀ KG ಆಡ್ರು ಸರ್ ಅವರಿಗೆ ಸಂಸ್ಥೆಯ ಪರವಾಗಿ ಸನ್ಮಾನ. ಹಾಗೆ ಸಂಸ್ಥೆಯ 200 ಸದಸ್ಯರು ಮಾರ್ಗದರ್ಶಕರು ಆಗಿರುವಂತಹ ನಾಗಾವಿ ಸರ್ ಅವರಿಗೆ ಸಂಸ್ಥೆಯ ಕಾರ್ಯದರ್ಶಿಗಳಿಂದ ಸನ್ಮಾನ ಕಾರ್ಯಕ್ರಮ. ನಾಗಾವಿ ಸರ್ ಅವರಿಗೆ ಸನ್ಮಾನ ಕಾರ್ಯಕ್ರಮ. ಸಂಸ್ಥೆಯ ಸದಸ್ಯರು, ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರುವಂತಹ ಬಿಹಾರ್ ಪಾಟ್ನಾ ಬೋಧಗಯಕ್ಕೆ ಬುದ್ಧ ಮಹಾಸಮ್ಮೇಳನದಲ್ಲಿ ಪಾಲ್ಗೊಂಡು ನಮ್ಮ ಸಂಸ್ಥೆಯ ಸದಸ್ಯರಾಗಿರುವಂತಹ ಸನ್ಮಾನ್ಯ ಜಗಪ್ನವ್ರ ಸಾಹೇಬರು ನಮ್ಮ ಇಲ್ಲಿ ಸಮಾಜದ
ಕೆಲವೊಂದಿಷ್ಟು ಎಲ್ಲರನ್ನ ಕಳಿಸಿದ್ರು. ಅವರಿಗೆ ಸಂಸ್ಥೆಯ ಪರವಾಗಿ ಮಾಲಾರ್ಪಣೆಯನ್ನ ಉಮೇಶ್ ದೊಡ್ಡಮನಿ, ಸಂತೋಷ್ ದೊಡ್ಡಮನಿ, ಅಶೋಕ್ ಹಾವೇರಿ, ನಾಗಪ್ಪ ಕಾಳಿ, ಲಕ್ಷ್ಮಣ್ ಚಲವಾದಿ, ಅಕ್ಷಯ್ ಕೊಡ್ಲಿ ಬೂದಿಗಾಯದಲ್ಲಿ ಮಹಾಬೋಧಿ ಸಮಾವೇಶಕ್ಕೆ ಹೋಗಿ ಬೌದ್ಧ ಸಮ್ಮೇಳನದಲ್ಲಿ ಪಾಲ್ಗೊಂಡು ಬೌದ್ಧ ಧರ್ಮದ ಎಲ್ಲ ತತ್ವವನ್ನು ಅಲಂಕರಿಸಿ ತಮ್ಮ ಒಂದು ಅತ್ಯುತ್ತಮ ಅಮೂಲ್ಯವನ್ನು ಅದಕ್ಕಾಗಿ ಕೊಟ್ಟಿರುವಂತಹ ಎಲ್ಲರಿಗೂ ಸಂಸ್ಥೆಯ ಪರವಾಗಿ ಮಾಲಾರ್ಪಣೆ ಹಾಗೂ ಸ್ವಾಗತವನ್ನು ಗೌರವ ಸಮರ್ಪಣೆಯನ್ನ ಮಾಡುವುದರಲ್ಲಿ ನಡೀತಾ ಇದೆ. ಸಮ್ಮೇಳನದಲ್ಲಿ ಪಾಲ್ಗೊಂಡಂತಹ ಎಲ್ಲರಿಗೂ